ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಷ ಬ್ಲಾಗ್. ಇವತ್ತು ಬೆಳಿಗ್ಗೆಯಿಂದಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಬೆಳಗ್ಗೆನೇ ಬಿಸಿನೀರಿಗೆ ಜೀರಿಗೆ ಪೌಡರು, ಜೇನುತುಪ್ಪ, ನಿಂಬೆಹಣ್ಣು, ಬಿಸಿನೀರನ್ನು ಹಾಕ್ಕೊಂಡು ಬೆಳಗ್ಗೆನೇ ಕುಡಿದೆ. ನಾನು ಬೆಳಗ್ಗೆ 7 ಗಂಟೆಗೆ ಇದನ್ನು ಕುಡಿದಿದ್ದು. ಮತ್ತು ಮನೆಯವರಿಗೆಲ್ಲ ಟೀ ಕಾಯ್ಲಿಕ್ಕೂ ಒಂದು ಕಡೆ ಇಟ್ಟಿದ್ದೆ. ನಾನು ಈ ಬಿಸಿನೀರನ್ನ ಒಂದು ಲೋಟ ಬಿಸಿನೀರು ಚೆನ್ನಾಗಿ ಕುಡಿದೆ. ಈ ಕಡೆ ಟೀನೂ ಕಾಯ್ತಾಯಿತ್ತು. ಒಂದು ಕಡೆ ಹಾಲು ಕೂಡ ಕಾಯೋಕೆ ಇಟ್ಟಿದ್ದೆ. ಮೊಸರಿಗೆ ಹೆಪ್ಪಬೇಕಿತ್ತು. ಟೀ ಕೂಡ ರೆಡಿ ಆಯಿತು. ಮಕ್ಕಳಿಗೆ, ಹಸ್ಬೆಂಡ್ಗೆ ಎಲ್ಲರಿಗೂ ಕೊಟ್ಟೆ. ಎಂಜಾಯ್ ಮಾಡ್ಕೊಂಡು ಕುಡಿದ್ರು. ಬೆಳಿಗ್ಗೆ ತಿಂಡಿಗೆ ನಾನು ದೋಸೆಗೆ ರೆಡಿ ಮಾಡಿದ್ದೆ. ದೋಸೆಗೆ ಚಟ್ನಿ, ಹುರುಳಿಕಾಳು ಚಟ್ನಿ ಮಾಡೋಣ ಅಂದ್ಕೊಂಡೆ. ಚಟ್ನಿಗೆ 4 ಸ್ಪೂನು ತೆಂಗಿನ ತುರಿ, ಹುರುಳಿಕಾಳು, ಒಣಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ, ಬೆಳ್ಳುಳ್ಳಿ. ಕೊತ್ತಂಬರಿ ಸೊಪ್ಪು ಕಾಯಿ ಬಿಟ್ಟು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹುರ್ಕೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು. ಯಾಕೆ ಅಂದರೆ ಹುರುಳಿಕಾಳಲ್ವ, ನುಣ್ಣಗೆ ರುಬ್ಬಬೇಕು ಅಂದರೆ ಜಾಸ್ತಿ ನೀರು ಹಾಕಿ ರುಬ್ಬಬೇಕು. ಅಷ್ಟರಲ್ಲಿ ದೋಸೆ ತವಾನು ಕಾಯ್ಲಿಕ್ಕೆ ಇಟ್ಟಿದ್ದೆ. ನಾನು ದೋಸೆ ಎಲ್ಲ ಹಾಕ್ಕೊಂಡೆ. ನನ್ನ ಹಸ್ಬೆಂಡ್ಗೆ, ಮಕ್ಕಳಿಗೆ ಎಲ್ಲರಿಗೂ ಟೈಮ್ ಆಗಿತ್ತಲ್ಲ, ದೋಸೆ ಹಾಕಿ ಕೊಟ್ಟೆ ಅವ್ರಿಗೆ. ನಾನು ತುಂಬ ಟೇಸ್ಟ್ಫುಲ್ಲಾಗಿತ್ತು. ಹುರುಳಿಕಾಳಿಂದು ಚಟ್ನಿ ತಿನ್ನಬೇಕು. ಹುರುಳಿಕಾಳನ್ನ ಯೂಸ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ನಮಗೆ. ನನ್ನ ತಿಂಡಿ 9 ಗಂಟೆಗೆ ಮುಗಿಸ್ಕೊಂಡೆ. ನಾನು ತಿಂದಿದ್ದು 1:30 ದೋಸೆ, ಸ್ವಲ್ಪ ಚಟ್ನಿ. ನಂದು ಇವತ್ತಾಗಿತ್ತು ಮಾರ್ನಿಂಗ್ ಟಿಫನ್ ದೋಸೆ. ಮಧ್ಯಾಹ್ನ ಊಟಕ್ಕೆ ನಾನು ಕೆಂಪಕ್ಕಿ ಹಾಕಿ ಅಡುಗೆ ಮಾಡ್ಕೊಂಡಿದ್ದೆ. ಅಕ್ಕಿ ವಾಶ್ ಮಾಡಿ ಚೆನ್ನಾಗಿ 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಲಿಕ್ಕಿಟ್ಟೆ. ನಾನು ಚೆನ್ನಾಗಿ ಬೆಂದಿತ್ತು. ಅನ್ನ ಮಾತ್ರ ಸೂಪರಾಗಿತ್ತು. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೆಂಪಕ್ಕಿ ಆಗಿರೋದ್ರಿಂದ. ಹೆಲ್ತ್ಗೂ ಒಳ್ಳೆಯದು, ಕೆಂಪಕ್ಕಿ ತಿನ್ನಬೇಕು. ನಾನಿವತ್ತು ಕೆಂಪಕ್ಕಿ ಅನ್ನ, ಸಾಂಬಾರು, ಸಲಾಡ್, ಸೌತೆಕಾಯಿ, ಕ್ಯಾರೆಟು ಇವತ್ತಾಗಿತ್ತು. ಇದು ಸಿಂಪಲ್ ಊಟ ನಂದು. ನೈಟ್ ಊಟಕ್ಕೆ ನಾನು ಮೊಳಕೆ ಕಟ್ಟಿದ ಕಾಳು ಹಾಕಿ, ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ. ನಾನು ಮೊಳಕೆ ಕಟ್ಟಿರೋ ಕಾಳುಗಳು ಎಲ್ಲ ಯಥೇಚ್ಛವಾಗಿ ತಿನ್ನಬೇಕು. ಅದ್ರ ಜೊತೆಗೆ 2 ಚಪಾತಿ ತೊಗೊಂಡಿದ್ದೆ ನಾನು. ಇವತ್ತಿನ ನೈಟ್ ಊಟ ಸೂಪರ್ವಾಗಿತ್ತು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.